ಡೀಸೆಲ್ ರೇಟ್ ಜಾಸ್ತಿ ಮಾಡ್ತಾರೆ ಮತ್ತೆ. ಸರ್, ಈಗ ಕಾಂಗ್ರೆಸ್ ಅವರು ಬಿಜೆಪಿ ಅವರ ವಿರುದ್ಧ ಮಾತಾಡ್ತಾರೆ, ಬಿಜೆಪಿ ಅವರು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ. ನೀವು ಹೈಕ್ ಮಾಡಿದ್ರಿ ಅಂತ ಇವ್ರು ಹೇಳ್ತಾರೆ, ಇವ್ರು ಹೈಕ್ ಮಾಡಿದ್ರು ಅಂತ ಅವ್ರು ಹೇಳಿ ಪ್ರೊಟೆಸ್ಟ್ ಮಾಡ್ತಾರೆ. ಸರ್, ಇದ್ರ ಮಧ್ಯ ಜನಸಾಮಾನ್ಯರು ಎಷ್ಟರ ಮಟ್ಟಿಗೆ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂತ? ಈಗ ನೋಡಿ ಏನಾಗಿದೆ, ಈ ವಿಧಾನಸೌಧದಲ್ಲಿ ಹೇಳಿದ್ರು 48 ಜನರಿಗೆ ಹನಿ ಟ್ರಾಪ್ ಆಗಿದೆ ಅಂತ. ಎಲ್ಲಾ ಪಕ್ಷದವರು ಇದ್ದಾರೆ. ಇಲ್ಲಿ ಏನಾಗಿದೆ, ಅವರ ಸೀಟ್ ಕಾಪಾಡ್ಕೊಳಕ್ ಇವ್ರು ಪ್ರೊಟೆಸ್ಟ್ ಮಾಡ್ತಾರೆ, ಇವ್ರ ಸೀಟ್ ಕಾಪಾಡ್ಕೊಳಕ್ ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ. ಜನಸಾಮಾನ್ಯರಿಗೆ ಇವತ್ತು ರೇಟ್ ಅನ್ನೋದು, ಈಗ ನೋಡಿ ಯಾವುದೇ ಸರ್ಕಾರ ಬರ್ಲಿ, ಇವರು ರೇಟ್ ಅನ್ನ ಜಾಸ್ತಿ ಮಾಡಿದಾಗ ಇನ್ನೇನಾರು ನಮಗೆ ಹೋದ್ ಸಲ ಏನು ಬಿಜೆಪಿ ಇತ್ತು, ಬಿಜೆಪಿ ಅವ್ರು ಜಾಸ್ತಿ ಮಾಡಿದ್ ಕಾಂಗ್ರೆಸ್ ಏನಾರು ಇಳಿಸಿದ್ರ? ಯಾರು ಇಳಿಸಿಲ್ಲ. ಅಥವಾ ಈಗ ಕಾಂಗ್ರೆಸ್ ಅವ್ರು ಮಾಡೋಗಿರ್ತಾರೆ, ಅದನ್ನ ಯಾರು ಇಳಿಸಲ್ಲ. ಇವ್ರು ಏನಾಗಿದೆ, ಅವರವರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೊಟೆಕ್ಟ್ಸ್ ಗಳನ್ನ ಅವ್ರವರೇ ಮಾಡ್ಕೊಂತಾರೆ. ಇಲ್ಲಿ ಇವಾಗ ಏನಾಗಿದೆ, ಎರಡು ಮುಖದ ನಾಣ್ಯ ಐತಿ, ಇವಾಗ 3 ಮುಖದ ನಾಣ್ಯ ಆಗಿದಾವೆ. 3 ಪಕ್ಷದ 3 ಮುಖದ ನಾಣ್ಯ ಇವತ್ತು. 3 ಪಕ್ಷ ಏನು ಅಂದ್ರೆ ಅವ್ರನ್ನ ಇವ್ರು ಕಾಪಾಡ್ಕೊಂತಾರೆ, ಇವ್ರನ್ನ ಅವ್ರು ಕಾಪಾಡ್ಕೊಂತಾರೆ. ರಾತ್ರಿ ಎಲ್ಲ ಇವ್ರು ಒಂದೇ ಪಬ್ಬು ಬಾರಲ್ಲಿ ಕುತ್ಕೊಂಡು ಇವರೆಲ್ಲ ಮಾಡ್ತಾರೆ. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಬಂದ್ರು, ಬ್ರ್ಯಾಂಡಿ ಬೆಂಗಳೂರು ಮಾಡಿಟ್ಟಿದ್ದಾರೆ ಬೆಂಗಳೂರ್ನ. ಎಷ್ಟು ಸಲ ನೋಡಿ ಮದ್ಯ ಅದನ್ನ ರೇಟ್ ಅನ್ನ 4 ಸಲ ಜಾಸ್ತಿ ಮಾಡಿದ್ರು. ಆಮೇಲೆ ಯಾವ್ದು ನೀವು ಪ್ರತಿಯೊಂದು ನೋಡಿ, ಸ್ಟಾಂಪ್ ಡ್ಯೂಟಿ ಇವತ್ತೊಬ್ಬನ್ ಪಾಪ ಒಬ್ಬ ಬಾಡಿಗೆ ತಗೊಂಡ್ರೆ ಆ ಸ್ಟಾಂಪ್ ಡ್ಯೂಟಿ ಮಾಡೋದಕ್ಕೆ ಇವತ್ತೇನಾಗಿದೆ, ಸ್ಟಾಂಪ್ ಡ್ಯೂಟಿ ತಗೊಳ್ಳೋದಕ್ಕೆ 5,000 ರೂಪಾಯಿ ಬಾಡಿಗೆ ಅಡ್ವಾನ್ಸ್ ಕೊಟ್ರೆ ಅವನು 500 ರೂಪಾಯಿ 1,000 ರೂಪಾಯಿ ಖರ್ಚು ಮಾಡುವಂತ ಸ್ಥಿತಿ ತಂದಿಟ್ಟಿದೆ ಸರ್ಕಾರ. ಇನ್ನು ಎಷ್ಟು ಅಂತ ಜನಸಾಮಾನ್ಯರು ಸುಮ್ಮನೆ ಇರಬೇಕು ನಮ್ಗೆ ಗೊತ್ತಿಲ್ಲಪ್ಪ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಜನರು ಬೆಲೆ ಏರಿಕೆಯಿಂದಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಸರ್ಕಾರಗಳು ಅವರವರೇ ಏನೇನೋ ಕಾನೂನುಗಳನ್ನ ಮಾಡ್ಕೊಂತಿದ್ದಾರೆ, ಅವರವರೇ ಬೆಲೆ ಏರಿಕೆ ಮಾಡೋದರಿಂದಾಗಿ ಜನಸಾಮಾನ್ಯರ ಮೇಲೆ ಈಗಾಗಲೇ ಹೊಡೆತ ಬೀಳ್ತಾ ಇರುವಂತದ್ದು. ಆದ್ರೆ ಸರ್ಕಾರಗಳು ಇದ್ರ ಮೇಲೆ ಗಮನ ವಹಿಸಬೇಕು ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತದ್ದು. ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ. ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷವಾದಂತಹ ಅತಿಥಿ ಇದ್ದಾರೆ. ದ ಮೋಸ್ಟ್ ಸೀನಿಯರ್ ಡೈರೆಕ್ಟರ್ ಅಂಡ್ ಆಕ್ಟರ್ ಕೂಡ ಆದಂಥವರು. ಒಂದು ಕಾಲದಲ್ಲಿ ಕಿರುತೆರೆಯನ್ನ ತುಂಬಾ ಆಳ್ದಂತವ್ರು ನೀವು. ನಿಮ್ಮ ಕುಟುಂಬ ಅನ್ನುವಂಥದ್ದು ಕಲಾವಿದರ ಕುಟುಂಬ. ಪಂಡ್ರಿಬಾಯಿ ಅಮ್ಮವ್ರು ಇರ್ಬೋದು, ಮನೋಜ್ ಅಮ್ಮ ಅವ್ರು ಇರ್ಬೋದು. ಆ ಒಂದು ವಿಚಾರವನ್ನ ಮಾತಾಡೋದಾದ್ರೆ ಸರ್, ಹೆಂಗಿತ್ತು ಸರ್ ಅವತ್ತಿನ ಒಂದು ಸ್ಥಿತಿಗಳು? ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಟೋಟಲಿ ಸಿನಿಮಾಗೆ ಸಂಬಂಧಪಟ್ಟ ಅದೇ ವಾತಾವರಣದಲ್ಲೇ ಬೆಳೆದು ಬಂದಿದ್ದು ಚೆನ್ನೈನಲ್ಲಿ. ಕನ್ನಡ ಚಿತ್ರಕ್ಕೆ ಹೊಸದಾಗಿ ಯಾರಾದ್ರೂ ಕೆಲಸ ಹುಡುಕೊಂಡು ಬಂದಾಗ ನಮ್ಮ ಮನೆಗಳಿಗೆ ಬರ್ತಾ ಇದ್ರು ಆ ಕಾಲದಲ್ಲಿ. ಆ ಅವಾರ್ಡ್ ಪ್ರೋಗ್ರಾಮ್ ಹೋದಾಗ ಅಲ್ಲಿ ನಳಿನಿ ರಾಮಣ್ಣ ಅಂತ ಹೇಳಿ ದೂರದರ್ಶನ ಸ್ಪಾನ್ಸರ್ಡ್ ಜಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು. ಸರಿ, ನೀವು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ, ಸರಿ ಅಂತ ಟ್ರೈ ಮಾಡೋಣ ಅಂತ ಹೇಳಿ ಅವಾಗ ಬಿಸಿಲುಗುದ್ರೆ ಅಂತ ಹೇಳಿ ಒಂದು ಸ್ಕ್ರಿಪ್ಟ್. ಅಲ್ಲಿಂದ ನಮ್ದು ಆಕ್ಚುಲಿ ಟೆಲಿವಿಷನ್ ಜರ್ನಿ ಸ್ಟಾರ್ಟ್ ಆಯ್ತು. ಅಂತರಂಗ ವಿತ್ ಗುರುದತ್ ಸೌಕೂರ್ ವೀಕ್ಷಿಸಿ ಭಾನುವಾರ ಸಂಜೆ 5:57ಕ್ಕೆ. ನುಗ್ಗಿ ಬಂದಿತ್ತು 70mm ಬುಲೆಟ್ ರಾಯಿ ಪುತ್ರ